ಭುಜಂಗವೇಣಿ ಶಾರದೆ ಶುಭಾಂಗಿ ವಂದನಂ ಅಂಗರಾಜಮಾನಸಾಬ್ಜ ಭೃಂಗಿ ವಂದನಂ ಭುಜಂಗವೇಣಿ ಶಾರದೆ ಶುಭಾಂಗಿ ವಂದನಂ ಅಂಗರಾಜಮಾನಸಾಬ್ಜ ಭೃಂಗಿ ವಂದನಂ ಭೂರಿ ಸೂರಭಾಸುರೇ ಚಾರುಹಾಸ ಕಂದರೆ ಭೂರಿ ಸೂರಭಾಸುರೇ ಚಾರುಹಾಸ ಕಂದರೆ ಸಾರಸಾದಳ ನೇತ್ರಿ ಸರಸ್ವತಿ ಸಾರಸಾದಳ ನೇತ್ರಿ ಸರಸ್ವತಿ ಸಾಸನಿ ನಿಪಾಪ ಮಮ ಗಗ ಮಗ ಸ ಸ ಗ ಮಮ ಪಾಪ ನೀನಿ ಸಾ ನೀನಿ ಸಾ ಭುಜಂಗವೇಣಿ ಶಾರದೆ ಶುಭಾಂಗಿ ವಂದನಂ ಅಂಗರಾಜಮಾನಸಾಬ್ಜ ಭೃಂಗಿ ವಂದನಂ ಭಕ್ತಿ ಭೀತಿ ಭಂಜನೆ ಚಿತ್ತಹಸ್ತರಂಜನೆ ಮುಕ್ತಿದಾತೆ ಶಕ್ತಿ ಹಸ್ತೆ ಮಾತೆ ಮಹೇಶ್ವರಿ ಭಕ್ತಿ ಭೀತಿ ಭಂಜನೆ ಚಿತ್ತಹಸ್ತರಂಜನೆ ಮುಕ್ತಿದಾತೆ ಶಕ್ತಿ ಹಸ್ತೆ ಮಾತೆ ಮಹೇಶ್ವರಿ ನೀಲಕಂಠ ವಾಹನೆ ಬಾಲಚಂದ್ರ ಚೂಡನೆ ನೀಲಕಂಠ ವಾಹನೆ ಬಾಲಚಂದ್ರ ಚೂಡನೆ ಬಿಂಬಾದರೆ ಕಂಬು ಕಂದರೆ ಬಿಂಬಾದರೆ ಕಂಬು ಕಂದರೆ. ಆತ್ಮೀಯ ಕೇಳುಗರೆ, ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತ. ಈಗಷ್ಟೇ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ನಾವು ಸ್ವಾಗತಿಸ್ತಾ ಇದ್ದೀವಿ. ಬಹು ಮಾಧ್ಯಮ ಸ್ಫೋಟ ಎಲ್ಲರ ಮನವನ್ನ ತಲ್ಲಣಗೊಳಿಸಿದೆ. ಮನಸ್ಸಿಗೆ ಮುದ ನೀಡುವಂತ ಅಕ್ಷರ ಪ್ರಪಂಚ ಎಲ್ಲೋ ನಮ್ಮಿಂದ ಮಾಯ ಆಗ್ತಾ ಇದೆಯೋ ಅನ್ನುವ ಆತಂಕವೂ ಕೂಡ ನಮ್ಮೆಲ್ಲ ಕಾಡ್ತಾ ಇದೆ. ನಿಟ್ಟಿನಲ್ಲಿ ಇಂಥ ಪೀಠಿಗೆ ಯಾಕೆ ಅಂತೀರಾ? ಕರ್ನಾಟಕ ಪತ್ರಿಕೋದ್ಯಮದ ಪ್ರಪಂಚದಲ್ಲಿ ಹಲವಾರು ಮುಖ್ಯ ಘಟ್ಟಗಳಲ್ಲಿ ಮಹಿಳೆಯರ ಸ್ಥಾನ ತುಂಬಾ ನಗಣ್ಯ ಅಂತಾನೆ ಹೇಳ್ಬೋದು. ಒಬ್ಬ ಮಹಿಳೆ ದಿಟ್ಟವಾಗಿ ಒಂದು ಪತ್ರಿಕೆಯನ್ನು ಹೊರಡಿಸೋದು, ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಳ್ಳೋದು, ಇಷ್ಟೆಲ್ಲ ದೊಡ್ಡ ಸವಾಲುಗಳನ್ನು ಎದುರಿಸಬೇಕು. ಇವತ್ತು ಕರ್ನಾಟಕದ ಮನೆ ಮಾತಾಗಿರುವ ಇಂದು ಸಂಜೆ ಪತ್ರಿಕೆಯ ಸಂಪಾದಕಿ ಡಾಕ್ಟರ್ DY ಪದ್ಮಾ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಕರ್ನಾಟಕ ಕಾರ್ಯನಿರತ ದಿನಪತ್ರಿಕೆಗಳ ಸಂಪಾದಕ ಸಂಘದ ಉಪಾಧ್ಯಕ್ಷರು ಸಹ. ಈ ಮಾಧ್ಯಮ ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 4ನೆಯ ಪ್ರಮುಖ ಅಂಗ ಅಂತ ಹೇಳ್ತಾರೆ. ನೀವೊಂದು ಇಂದು ಸಂಜೆ ಅನ್ನುವ ಒಂದು ಪ್ರಮುಖ ಸಂಜೆ ಪತ್ರಿಕೆಯನ್ನು ಹೊರಡಿಸ್ತೀರಾ. ಇದಕ್ಕೆ ಈ ರಂಗಕ್ಕೆ ತಾವು ಪಾದಾರ್ಪಣೆ ಮಾಡುವಂತಹ ಸಂದರ್ಭ ಮತ್ತೆ ಅದರ ಬಗ್ಗೆ ಸ್ವಲ್ಪ ಕೇಳುಗರಿಗೆ ಹೇಳಿ. ಏಕದಮ್ ನಾನು ಓದು ಮುಗಿಸಿ ತಕ್ಷಣ ನಾನು ಪತ್ರಿಕೋದ್ಯಮಕ್ಕೆ ಬಂದೆ ಅನ್ನಂತಹ ಒಂದು ಉದಾಹರಣೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಒಂದು ಹೆಣ್ಮಕ್ಳು ಜೀವನದಲ್ಲೂ ಕೂಡ ಒಂದು ಹೆಣ್ಣು ಜೀವನ್ಮುಖಿಯಾಗಿ ಹೊರಹೊಮ್ತಾಳೆ. ಅವಳು ಏನೇ ಪಡ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ, ಸಮಾಜದ ವ್ಯವಸ್ಥೆ ಎಷ್ಟೇ ಏನೇ ಬದಲಾಗಿದೆ ಅಂತ ಹೇಳಿದ್ರೂ ಕೂಡ ಆಕೆ ಒಂದು ಹಂತದಲ್ಲಿ ಕೆಲವೊಂದು ಶೋಷಣೆಗಳಿಗೆ, ದೌರ್ಜನ್ಯಕ್ಕೆ ಒಳಗಾಗೇ ಆಗ್ತಾಳೆ. ಅಂಥದ್ದೆಲ್ಲ ಕೂಡ ನಡೆದ್ರೂ ಕೂಡ ನಾನು ಈ ದಿನ ಈ ಮಟ್ಟಕ್ಕೆ ಬೆಳಿತೀನಿ, ಒಂದು ಪತ್ರಿಕೋದ್ಯಮದಲ್ಲಿ ಬಂದು ನಿಲ್ತೀನಿ ಅಂತ ಹೇಳಿದ್ರೆ ನನ್ನ ಬಗ್ಗೆ ನನಗೆ ಒಂದ್ಸಲಿ ಅಭಿಮಾನ ಅನಿಸುತ್ತೆ. ಯಾಕೆಂದರೆ ಅಂಥ ಒಂದು ಹಿನ್ನೆಲೆಯಿಂದ ನಾನು ಬಂದೆ. ಹಾಗಾಗಿ ನನ್ನ ಬಗ್ಗೆನೇ ನನಗೆ ಒಂದು ಖುಷಿ ಇದೆ, ಇವತ್ತು ಪತ್ರಿಕೋದ್ಯಮಕ್ಕೆ ಬಂದಿದ್ದೀನಲ್ಲ ಈ ಮಟ್ಟಕ್ಕೆ ಅಂತ ಹೇಳಿ. ಒಂದು ಇಲ್ಲಿ ನೆನಪಿಸ್ಕೊಳ್ಬೋದು, ನಾಗರಾಜ್ ಅವರು. ಖಂಡಿತ. ನಾಗರಾಜ್ ಅಂದ್ರೆ ಇಂದು ಸಂಜೆ ಅಂದ್ರೆ ನಾಗರಾಜ್ ಅನ್ನೋ ಒಂದು ದೊಡ್ಡ ಹೆಸರನ್ನ ಪಡ್ಕೊಂಡಂತಹ ನಾಗರಾಜ್ ಅವರ ಧರ್ಮಪತ್ನಿಯಾಗಿ ಒಂದು ಸಂದರ್ಭಕ್ಕೆ ನೀವು ಧುಮುಕ್ತೀರಾ. ಆ ಸಂದರ್ಭ ಮತ್ತೆ ನೀವು ಬಂದಾದ್ಮೇಲೆ ಇಲ್ಲಿ ನೀವು ಎದುರಿಸಿದ ಸವಾಲುಗಳ ಬಗ್ಗೆ. ಖಂಡಿತ ನೀವು ಹೇಳಿದ್ದು 100ಕ್ಕೆ 100 ನಿಜ. ಇವತ್ತೇನಾದರೂ ನಾನು ಪತ್ರಿಕೋದ್ಯಮದಲ್ಲಿದ್ದೀನಿ ಅಂತ ಹೇಳಿದ್ರೆ ನನ್ನ ಪತಿಯವರಾದಂತಹ ವಿ ನಾಗರಾಜ್ ಅವರೇ ಅದಕ್ಕೆ ಮೂಲ ಕಾರಣ. ನಾನು ಪತ್ರಿಕೋದ್ಯಮ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಾನು ಸಂಗೀತ ಪಾಠ ಹೇಳ್ಕೊಡ್ತಾ ಇದ್ದೆ ಮನೆಯಲ್ಲಿ, ವೀಣೆ ಕೂಡ ಹೇಳ್ಕೊಡ್ತಾ ಇದ್ದೆ. ಅದಲ್ಲದೆ ನಮ್ಮ ಮನೆಯವ್ರಿಗೆ ಹಲವಾರು ದೇಹದ ಆರೋಗ್ಯದ ಸಮಸ್ಯೆಗಳು ಬಂದಿದ್ದರಿಂದ ಆಗ ನಾನು ಪತ್ರಿಕೋದ್ಯಮಕ್ಕೂ ಬಂದು ನಾನೆಲ್ಲ ನೋಡೋಂಥದ್ದು, ಸಂಪಾದಕೀಯ ಮಾಡೋಂಥದ್ದು ಎಲ್ಲ ಒಂದು ಕೆಲಸಗಳೂ ಎಲ್ಲ ಕ್ಷೇತ್ರದಲ್ಲೂ ನಾನು ತೊಡಗಿಸ್ಕೊಳ್ತಾ ಇದ್ದೆ. 2021ರಲ್ಲಿ ಒಂದು ಕೋವಿಡ್ನ 2ನೇ ಅಲೆಗೆ ನಮ್ಮ ಮನೆಯವರು ನಿಧನ ಹೊಂದಿದ ನಂತರ
ನಾನು ಪತ್ರಿಕೋದ್ಯಮಕ್ಕೆ ಬಂದೆ. ಕೆಲವ್ರ ದೃಷ್ಟಿನಲ್ಲಂತೂ ಈಗಲೂ ನೋಡಿದವರೆಲ್ಲ ಸುಮಾರು ಜನ ಹೇಳ್ತಾರೆ, ಮುಗ್ದೋಯ್ತು ಇಂದು ಸಂಜೆ, ಇನ್ನೇನಿಲ್ಲ, ಏನಾರು ಅವರು ಮಾರ್ಬಿಡ್ತಾರ ಕೇಳಿ ಅಂತನ್ನ ಥರ ಎಲ್ಲ ಮಾತಾಡ್ತಾ ಇದ್ರಂತೆ. ಒಂದು ವಾರದಲ್ಲೇ ನಾನು ಚೇತರಿಸ್ಕೊಂಡು, ಆ ನೋವಿದ್ರೂ ಸಹ ಇಲ್ಲ, ನಾನು ಇದನ್ನು ಒಂದು ಛಲವಾಗಿ ತೊಗೊಂಡು ನಮ್ಮ ಪತ್ರಿಕೆನ ಉಳಿಸ್ಬೇಕು, ನಮ್ಮ ಮನೆಯವರ ಏನು ಆಸೆ ಇತ್ತು, ನೊಂದವರ ಪರ ಧ್ವನಿಯಾಗಬೇಕು, ಮತ್ತು ಒಂದು ಬಡಬಗ್ಗರಿಗೂ ಕೂಡ ತಮ್ಮ ಸಮಸ್ಯೆಗಳನ್ನು ಏನು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ ಅದಕ್ಕೆ ನಾವು ಧ್ವನಿಯಾಗಬೇಕು ಅನ್ನೋಂಥ ಒಂದು ದೃಷ್ಟಿಯಿಂದ ಅವರು ಪತ್ರಿಕೆನ ಹುಟ್ಟುಹಾಕಿದ್ರು. ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗಬೇಕು, ಅವರ ಆಸೆ ಏನು ಇಟ್ಕೊಂಡಿದ್ರು ಅದನ್ನು ಅಳೆದು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಪತ್ರಿಕೋದ್ಯಮನ ಮುಂದುವರ್ಸ್ಕೊಂಡು ಬಂದೆ. ನನಗೆ ಆ ಒಂದು ನೀವು ಸಮಸ್ಯೆಗಳನ್ನ ಒಂದು ಚೂರು ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಸಂದರ್ಭದಲ್ಲಿ ಹೇಗೆ ಎಲ್ಲ ಮಹಿಳೆಯರು ಅವರವರ ಹಂತದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸ್ತಾರೆ. ಈಗ ಪತ್ರಿಕೆ ಅಂತ ಹೇಳಿದಾಗ ನಾವು ಬಹಳ ಎಚ್ಚರಿಕೆಯಿಂದ ಅದರಲ್ಲಿ ಬರೋಂತಹ ಸುದ್ದಿಗಳಾಗಿರ್ಬೋದು ಅಥವಾ ಅದರ ಬೆದರಿಕೆಯ ಕರೆಗಳಾಗಲಿ, ಹೀಗೆ ಅದನ್ನು ಎದುರಿಸಬೇಕಾಗತ್ತೆ. ಇದು ರಾಜಕೀಯ ಮುಖಂಡರಿಂದ ಬಂದಿರೋಂತಹ ಕರೆಗಳು ನನ್ನಲ್ಲಿ ಇದೆ. ಅದನ್ನೆಲ್ಲ ನಾನು ಎದುರಿಸಬೇಕು ಅನ್ನೋದೇ ಅಗಾಧವಾಗಿ ಇದ್ದಂತಹ ನನ್ನ ಛಲ. ಅದು ಅವ್ರು ಯಾವುದೇ ಕರೆಗಳಿಗೂ ಕೂಡ ನಾನು ಯಾವ ರೀತಿ ಹೋಗಲಿಲ್ಲ. ಸಾಮಾನ್ಯವಾಗಿ ಈಗ ಪತ್ರಿಕೆ ಅಂತ ಹೇಳಿದಾಗ ಒಂದು ಎಲ್ಲರೂ ಪರವಾಗಿರುತ್ತೆ, ನೊಂದವರು ಪರವಾಗಿ ಅಥವಾ ಒಂದು ಹೆಣ್ಣಿನ ಪರವಾಗಿ, ಆಡಳಿತ ವರ್ಗದ ಪರವಾಗಿ, ವಿರೋಧದ ಪರವಾಗಿ ಎಲ್ಲನೂ ಕೂಡ ನಾವು ಬಿಂಬಿಸಬೇಕಾಗತ್ತೆ. ಯಾರೋ ಒಬ್ಬ ಪರವಾಗಿ ಬರೆಯುವಂಥದ್ದು ಪತ್ರಿಕೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ಬರೀ ಇಂದ್ರನ್ನ ಚಂದ್ರನ್ ಮಾಡಿ ತೋರಿಸೋಂಥದ್ದಾಗುತ್ತೆ ಅಷ್ಟೇನೆ. ಹಾಗೆ ಆ ಒಂದು ಧೋರಣೆಗೆ ನಾನು ಹೋಗಬಾರ್ದು. ಎಲ್ಲ ಸಮಾನವಾಗಿ ಎಲ್ಲರೂ ಎಲ್ಲಿ ತಪ್ಪಿದೆ ಅದನ್ನು ನಾವು ಎತ್ತಿ ತೋರಿಸೋ ಥರದ್ದು ಇರಬೇಕು ಅನ್ನೋದನ್ನ ನಿಟ್ಟಿನಲ್ಲಿ ನಾನು ಬರೆದಾಗ ಕೆಲವರು ಮುಖಂಡರು ಕರೆ ಮಾಡಿ ನನಗೆ ಸ್ವಲ್ಪ ಎತ್ತರದ ಧ್ವನಿನಲ್ಲಿ ಮಾತಾಡಿ ಎಚ್ಚರಿಕೆ ಕೊಟ್ಟರು ನನಗೆ. ಆದರೂ ನಾನು ಅದನ್ನೆಲ್ಲ ಎದುರಿಸಿದೆ. ನಾನು ಯಾವುದಕ್ಕೂ ಹೆದರ್ಲಿಲ್ಲ. ಆದರೂ ಕೂಡ ನಾನು ಬರೆದೆ ಪತ್ರಿಕೆಗಳಲ್ಲಿ, ಯಾವುದೇ ಒಂದು ನಮ್ಮ ಬಗ್ಗೆ ತಪ್ಪಿಲ್ದಿರ ಹಾಗೆ. ಈಗಲೂ ಕೂಡ ಹೇಳ್ತಾರೆ ಎಲ್ಲರೂ ಅಭಿಮಾನದಿಂದ, ಪತ್ರಿಕೆ ತುಂಬ ಚೆನ್ನಾಗಿ ಬರ್ತಿದೆ ಅಂತ. ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ, ಕನ್ನಡ ಮಾಧ್ಯಮದಲ್ಲಿ ಓದಿದ್ದು. ಹಾಗಾಗಿ ನಾನು ಕನ್ನಡದ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿದ್ದೆ. ನಾನು ಸಂಗೀತ ಹೇಳ್ಕೊಡ್ಬೇಕಾದ್ರೂ ನೀವು ಪರ್ಮಿಷನ್ ಕೊಟ್ಟರೆ 2 ಹಾಡು, ಅದೇ ಒಂದೆರಡು ಲೈನ್ ಹೇಳ್ಕೊಡ್ತೀನಿ. ನಾನು ನನ್ನ ಮಕ್ಕಳಿಗೆಲ್ಲ ಇಂಗ್ಲೀಷ್ನಲ್ಲಿ ಓದೋಂಥ ಮಕ್ಕಳಿಗೆ ಸಂಗೀತ ಪಾಠನ ನಾನು ಎಕ್ಸಾಮ್ ಕಟ್ಟಿಸ್ದಾಗ್ಲೂ ಕೂಡ ಅದನ್ನು ಇಂಗ್ಲೀಷ್ನಲ್ಲಿ ಥಿಯರಿ ಕೇಳೋರು. ಖಂಡಿತ ನಿಮಗೆ ನಾನೇ ಹೇಳ್ಕೊಡ್ತೀನಿ ಕನ್ನಡದಲ್ಲಿ ನೀವು ಥಿಯರಿ ಬರಿಬೇಕು, ಹಾಗಿದ್ರೆ ಮಾತ್ರ ನನ್ನ ಹತ್ರ ಬನ್ನಿ ಪಾಠಕ್ಕೆ ಅಂತ ಹೇಳ್ತಾ ಇದ್ದೆ. ಬಂದು ಕನ್ನಡ ಕಲಿತವರು ನಾನು ಕನ್ನಡ ಪಾಠ ಹೇಳಿಕೊಟ್ಟು ಅವ್ರಿಗೆ ಆ ಥಿಯರಿ ಬರ್ಸಿದ್ಮೇಲೆ ಅವ್ರ ತಂದೆ ತಾಯಿ ಬಂದು ನನಗೆ ಹೇಳೋರು, ಮೇಡಮ್ ನೀವು ಕನ್ನಡ ಹೇಳ್ಕೊಟ್ಟಿದ್ರಿಂದ ನಮ್ಗೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡ್ವಿ, ತುಂಬ ಇಂಪ್ರೂವ್ ಆದ್ಲು ಕನ್ನಡದಲ್ಲಿ ಅಂತೇಳಿ. ಆಗೆಲ್ಲ ಆ ಮಕ್ಳಿಗೆ ನಾನು ಹೇಳ್ಕೊಡ್ತಿದ್ದು ಒಂದೇ ಹಾಡು, ನಮ್ಮದಾದ ಭಾಷೆಯು ನಿಮ್ಮದಾದ ಭಾಷೆಯು ಸೊಗಸಾದ ಕನ್ನಡವು ಅಲ್ಲವೇ, ಮಧುರ ಗೀತೆ ಹಾಡಿರೈ ಕನ್ನಡದ ಬಾಂಧವರೇ, ಕನ್ನಡದ ಕೀರ್ತಿ ಕೊರಲ್ವಂದಾಗಿರೈ. ಈ ಹಾಡನ್ನು ಕಲಿಸ್ತಾ ಇದ್ದೆ. ಎಷ್ಟು ಸಂತೋಷದಿಂದ ಮಕ್ಕಳು ಹಾಡ್ತಿದ್ರು ಅಂತ ಹೇಳಿದ್ರೆ, ಬೇರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಹಾಡಿ ಅದನ್ನು ಬಹುಮಾನ ತರ್ತಾ ಇದ್ರು. ಪದ್ಮ, ನಿಮ್ಮನ್ನು ನೋಡಿದ್ರೆ ನನಗೆ ಏನು ಅನಿಸ್ತಾ ಇದ್ರೆ ಮಿನಿ ರೇಡಿಯೋ ಅನಿಸ್ತಾ ಇದೆ. ಯಾಕೆಂದರೆ ನಮ್ಮ ರೇಡಿಯೋನು ಕನ್ನಡ, ಸಂಗೀತ, ಸುದ್ದಿ ಇವೆಲ್ಲವನ್ನು ನಮ್ಮ ಒಂದು ಜೀವ ಭಾಗ, ಅದು ಜೀವದ್ರವ್ಯ. ಅದನ್ನು ನೀವು ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದೀರಾ. ಬಹುಶಃ ಕನ್ನಡದ ಶಾಲೆ, ಕನ್ನಡದ ಅಭಿಮಾನ, ಸಂಗೀತದ ಬಗ್ಗೆ ಇರುವ ಅಭಿಮಾನ, ಮತ್ತು ಇನ್ನೊಂದು ನೀವು ಹೇಳಿದ್ರಿ, ಒಂದು ನಿರಪೇಕ್ಷಿತ ಅಥವಾ ಪಕ್ಷಾತೀತವಾದ ಒಂದು ಪತ್ರಿಕೆ ತನ್ನತನವನ್ನು ಉಳಿಸ್ಕೋಬೇಕು ಅಂತಂದರೆ ಬಹಳ ನಿಷ್ಠುರವಾದವನ್ನು ಎದುರಿಸಬೇಕಾಗತ್ತೆ. ನಿಷ್ಠುರವಾದಿಗಳಿಗೆ ಸ್ನೇಹ ಕಡಿಮೆ, ಯಾರೂ ಆ ನಿಷ್ಠುರವಾದತ್ವವನ್ನು ಸ್ವೀಕರಿಸಲ್ಲ. ಅಂಥ ಸಂದರ್ಭದಲ್ಲಿ ಇಂದು ಸಂಜೆ ಪತ್ರಿಕೆ ಅದು ಬೆಳಗ್ಗೆ ಎಲ್ಲವೂ ಆಗಿಬಿಟ್ಟಿರುತ್ತೆ ಸುದ್ದಿ. ಎಲ್ಲರೂ ಬೆಳಗಿನ ಹೊತ್ತಿನ ಎಲ್ಲ ಸುದ್ದಿಗಳನ್ನು ಕಣ್ಣಾಡಿಸಿ ಇನ್ನೇನು ಸಂಜೆ ಹಾಯಾಗಿರೋಣ, ಯಾವ ಸುದ್ದಿ ಕಟ್ಕೊಂಡ್ರೆ ಏನಾಗಬೇಕು ಅನ್ನೋ ಒಂದು ವಿಚಾರದ ಸಂದರ್ಭದಲ್ಲಿ ಇಂದು ಸಂಜೆ ಪತ್ರಿಕೆ ಇವತ್ತು ಎಷ್ಟು ಜನರನ್ನು ಮುಟ್ಟುತ್ತಾ ಇದೆ? ಖಂಡಿತ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ತುಂಬ ಜನಕ್ಕೆ ಮುಟ್ತಾ ಇದೆ. ಅದು ಸರ್ಕ್ಯುಲೇಷನ್ ಕೂಡ ಆಗ್ತಿದೆ, ಹಾರ್ಡ್ ಕಾಪಿ ಕೂಡ ಸಿಗ್ತಾ ಇದೆ. ನಮ್ಮ ಸರ್ಕ್ಯುಲೇಷನ್ ಈಗ 25,000 ಮತ್ತು ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ಚನ್ನಪಟ್ಟಣ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಇಲ್ಲೆಲ್ಲ ಕೂಡ ನಮ್ಮ ಪತ್ರಿಕೆ ವಿತರಣೆಯಲ್ಲಿದೆ.
ಅದಲ್ಲದೇನೆ ಈ ಪೇಪರ್ ಸಹ ಇದೆ. ಈ ಪೇಪರ್ ಮೂಲಕ ಅಂತೂ ಎಷ್ಟು ಕ್ಷಣ ಮಾತ್ರದಲ್ಲಿ ಎಲ್ರಿಗೂ ಅದು ಇವತ್ತು ಸುದ್ದಿಯಾಗಿ ಮುಟ್ತಾ ಇದೆ. ಮತ್ತು ಯಾಕೆ ಕಾರಣ ಅಂತ ಹೇಳಿದ್ರೆ ಇಷ್ಟು ಪ್ರಚಾರಿತಗೊಳ್ಳೋದಕ್ಕೆ ಪತ್ರಿಕೆಯಲ್ಲಿ ಏನೋ ಒಂದು ಸುದ್ದಿ ಹಾಕಿ ತುಂಬಿಸಬೇಕು ಅನ್ನೋ ಕಾರಣಕ್ಕೆ ನಾನು ಪತ್ರಿಕೆ ಮಾಡೋದಿಲ್ಲ. ಅದರಲ್ಲಿ ಎಲ್ಲ ರೀತಿಯ ವಿಚಾರಧಾರೆಗಳು ಒಬ್ಬ ಪತ್ರಿಕೆ ತಗೊಂಡು ಅದನ್ನು ಓದಿದಾಗ ಅವನಲ್ಲಿ ಒಂದಷ್ಟಾದರೂ ಜ್ಞಾನಾರ್ಜನೆ ಸಿಗಬೇಕು ಎಲ್ಲದ್ರ ಬಗ್ಗೆ. ಹಾಗಾಗಿ ನಾನು ಆ ವಿಚಾರ ಇಟ್ಕೊಂಡು ಅದರಲ್ಲಿ ಪ್ರತಿದಿನ ಒಂದು ಹೊಸ ಕವಿಗೆ, ಇವಾಗ ಕವಿಗಳು ಪಾಪ ಎಷ್ಟೋ ಕವಿತೆಗಳನ್ನು ಬರೀತಾರೆ, ಅದನ್ನು ಎಲ್ಲರೂ ತೋರ್ಸೋಕ್ಕಾಗಲ್ಲ. ಆವಾಗ ನಾನೇನು ಮಾಡಿದೆ, ಉದಯೋನ್ಮುಖ ಕವಿಗಳಿಗೆ ಒಂದು ವೇದಿಕೆ ಕೊಟ್ಟೆ. ಪ್ರತಿದಿನಕ್ಕೊಂದು ಕವಿತೆ ಅಂತ ಹೇಳಿಬಿಟ್ಟು ಒಂದು ಕಾಲಮ್ ಕೊಟ್ಟು ಅವ್ರು ಬರೆದಿರೋಂತಹ ಕವಿತೆಗಳನ್ನು ಪ್ರಕಟಿಸ್ತಾ ಬಂದೆ. ಅವ್ರ ಸಂತೋಷ ಹೇಳೋಕ್ಕಾಗಲ್ಲ. ನಮ್ಮ ಪತ್ರಿಕೆಯಲ್ಲಿ ಕವಿತೆ ಬಂತು ಅನ್ನೋದನ್ನು ಅಷ್ಟು ಅಭಿಮಾನ ಪಡೋರು. ಅದಲ್ಲದೆ ಮಹಿಳಾ ಸಾಧಕಿಯರು, ಎಲೆ ಮರೆ ಕಾಯಿ ಅಂತ ಇರೋಂತಹ ಎಷ್ಟೋ ಜನ ಹೆಣ್ಮಕ್ಳು ಸಮಾಜಕ್ಕೆ ಒಳ್ಳೆಯದು ಮಾಡ್ತಾ ಇರೋಂಥವ್ರು ಸಮಾಜದ ಒಂದು ಇದರಿಂದ ಹೊರಗೆ ಉಳಿದಿರ್ತಾರೆ. ಅವ್ರನ್ನ ಹೇಗೆ ನಾನು ಹೊರಗೆ ತಂದು ಅವ್ರು ಮಾಡ್ತಾ ಇರೋಂತಹ ಸಾಧನೆಗಳನ್ನು ನಾನು ಸಮಾಜಕ್ಕೆ ತೋರಿಸ್ಬೋದು ಅನ್ನೋದಕ್ಕೆ, ಈಗ ಹೆಸರಾಂತರಾಗಿರೋಂಥವ್ರ ಬಗ್ಗೆ ನಾವು ಹಲವಾರು ಬರೆದ್ರೆ ನಾವು ಓದಿದ್ದನ್ನೇ ಓದ್ತೀವಿ. ಆದರೆ ಯಾರೂ ನೋಡ್ದಲೇ ಕಾಣದೇನೆ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇರೋಂಥವ್ರನ್ನ ಕರೆದು ಅವ್ರಿಗೆ ಒಂದು ಸಂದರ್ಶನ ನಡೆಸಿ ಅವ್ರ ಬಗ್ಗೆ ಒಂದು ಪುಟ ಪೂರ್ತಿ ಬರೆದಾಗ ಅವ್ರು ಮಾಡ್ತಾ ಇರೋಂತಹ ಸಾಧನೆಗೆ ಯಾರೋ ಸಹಾಯ ಮಾಡ್ಬೋದು, ಇಲ್ಲ ಅವ್ರು ಮಾಡ್ತಾ ಇರೋಂತಹ ಇದಕ್ಕೆ ಯಾರೋ ಅದ್ರ ಉಪಯೋಗ ಸಹ ಪಡ್ಕೊಳ್ಬೋದು. ಈ ನಿಟ್ಟಿನಲ್ಲಿ ಮಹಿಳಾ ಸಾಧಕಿಯರು ಅನ್ನೋದೇ ಒಂದು ಪ್ರತಿ ವಾರಕ್ಕೊಂದು ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ಎಲ್ಲ ವೈವಿಧ್ಯಮಯವಾಗಿರೋಂತಹ ಸುದ್ದಿಗಳಿರಬೇಕು ಅನ್ನೋದಕ್ಕೆ ಪ್ರತಿಯೊಂದು ನಮ್ಮ ಯಾವ್ಯಾವ ಜಿಲ್ಲೆಗಳಿಗೆ ನಮ್ಮ ಒಂದು ಮಾಧ್ಯಮ ಪಟ್ಟಿಯಲ್ಲಿದೆಯೋ ಅದಲ್ಲದೇ ಹೊರ ರಾಜ್ಯಗಳದ್ದು ಏನು ಸಮಸ್ಯೆ ಇದೆಯೋ ಅದನ್ನೆಲ್ಲ ಹಾಕೋಕ್ಕೆ ಶುರು ಮಾಡಿದ್ಮೇಲೆ ಜನ ತುಂಬ ಅಭಿಮಾನ ಪಟ್ಟು, ಮತ್ತು ಅದರಲ್ಲಿ ಒಂದು ಸುವಿಚಾರ ಅಂತ ಅನ್ನೋದನ್ನು ಒಂದು ಕಾಲಮ್ ಇದೆ. ಅದಕ್ಕೆ ಪ್ರತಿದಿನ ಇವಾಗ ದೊಡ್ಡದು ಕೂತ್ಕೊಂಡು ಓದೋಕ್ಕೆ ಯಾರಿಗೂ ಸಮಯ ಇಲ್ಲ. ಒಂದು ಸಣ್ಣದಾಗಿರೋಂತಹ ಒಂದು ಇದರಲ್ಲಿ ಬರೋಂಥ 500 ಪದಗಳಲ್ಲಿ ಬರೋಂಥದ್ರಲ್ಲೇ ಒಂದು ಸುವಿಚಾರ ಅಂತ ಹೇಳಿ ಆ ತಕ್ಷಣಕ್ಕೆ ಒಂದು ಟಾನಿಕ್ ತೊಗೊಂಡಾಗುತ್ತೆ. ಎಲ್ಲೋ ಎಡವವರು ಅಥವಾ ಏನೋ ಒಂದು ಬೇಡದೇ ಇರೋದು ಒಂದು ಚಿಂತನೆಗೆ ಒಳಗಾದವರು ಅದನ್ನು ಓದಿದಾಗ ಅವ್ರಿಗೆ ಒಂದು ನಿರಾಳ ಆಗುತ್ತೆ. ಆ ಥರದ್ದೆಲ್ಲ ಮಾಡ್ತಾ ಬಂದಾಗ ಪತ್ರಿಕೆ ಅದ್ಭುತವಾದ ಕಂಟೆಂಟ್ ನೀವು ಪತ್ರಿಕೆ ಬಗ್ಗೆ ಹೇಳ್ಕೊಟ್ರಿ. ನಿಜಕ್ಕೂ ಪತ್ರಿಕೋದ್ಯಮ ಮಾಡುವಂಥ ಮಕ್ಕಳಿಗೆ ಒಂದು ಸಣ್ಣ ಪಾಠ ಇದ್ದಂಗಿದೆ ಇದು. ಒಂದು ಪತ್ರಿಕೆ ಅಂದರೆ ಏನೆಲ್ಲ ಇರಬೇಕು, ಅದರಲ್ಲಿ ರಾಜಕೀಯ ಡೆಸ್ಕು ಮತ್ತು ಧಾರ್ಮಿಕ, ಆಧ್ಯಾತ್ಮ, ಆರ್ಥಿಕ ಎಲ್ಲ ಬಿಟ್ಟು ಕೂಡ ಇಂಥ ಎಳೆಮೆರೆಯ ಕಾಯಿಗಳನ್ನು ಪರಿಚಯಿಸುವುದನ್ನು ಕೂಡ ನೀವು ಹೊಸ ಹೆಜ್ಜೆಯನ್ನಾಗಿ ಇಟ್ಕೊಂಡ್ರಿ. ಇದು ಒಳ್ಳೆಯ ಬೆಳವಣಿಗೆ. ಇದು ಕಂಟೆಂಟ್ ಆಯಿತು. ಆದರೆ ಮಾರ್ಕೆಟಿಂಗ್ ಅಂತ ಒಂದು ಬರುತ್ತಲ್ಲ, ಖಂಡಿತ ಅದು ಮಾರುಕಟ್ಟೆ ಬಹಳ ಮಹತ್ವ. ಪತ್ರಿಕೋದ್ಯಮ ಅಂತ ತೆಗೆದುಕೊಂಡಾಗ ಎಲ್ಲರೂ ಚಂದಾದಾರರಾಗಬೇಕು, ಪತ್ರಿಕೆಯ ದುಡ್ಡು ನಿಮಗೆ ಬರಬೇಕು, ಆ ದುಡ್ಡಿನಿಂದ ನೀವು ನಿಮ್ಮ ಡಿಪೆಂಡೆಂಟ್ ಆದವರಿಗೆ ಪೇಮೆಂಟ್ ಮಾಡಬೇಕು. ಖಂಡಿತ ಇದೊಂದು ದೊಡ್ಡ ಸವಾಲು. ಒಂದು ಮುದ್ರಣ ಮಾಧ್ಯಮಕ್ಕೆ ಆರ್ಥಿಕ ಸಮಸ್ಯೆ ಬಹಳಷ್ಟು ಇದೆ. ಅದನ್ನು ಕೆಲವೊಂದು ಸರಿ ನಾವೂ ಎದುರಿಸಿರೋದಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು ಅನ್ನೋದ್ರಿಂದ ನಾವು ಯಾವುದೇ ಒಂದು ಇದಕ್ಕೆ ಒಳಗಾದಾಗ ನಾವು ಬೇರೆ ಥರದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ನಾನು ತಯಾರಿರೋದಿಲ್ಲ. ಹಾಗಾಗಿ ನಾನು ಆ ಒಂದು ನಿರ್ದಿಷ್ಟವಾಗಿರೋಂತಹ ಎಲ್ಲ ಗುಣಗಳಿರೋಂಥ ಪತ್ರಿಕೆಯಲ್ಲಿ ಸುದ್ದಿ ಬರಬೇಕು ಅಂದಾಗ ಈ ಆರ್ಥಿಕ ಸಮಸ್ಯೆ ಎದುರಿಸಲೇಬೇಕಾಗತ್ತೆ. ಅದಲ್ಲದೇನೆ ಕೆಲವೊಂದು ಸಂದರ್ಭಗಳಲ್ಲಿ, ಚುನಾವಣೆ ಸಂದರ್ಭಗಳಲ್ಲಿ ನಮಗೆ ಜಾಹೀರಾತುಗಳಿರೋದಿಲ್ಲ. ಆವಾಗ ನಾವು ಏಜೆನ್ಸಿಗಳಿಂದ ಕೇಳೋದಕ್ಕಾಗಲ್ಲ. ನಮಗೆ ಇರೋಂತಹ ಒಂದು ಕಾಲಾವಧಿನಲ್ಲಿ ಅವರು ನಮಗೆ ಪೇಮೆಂಟ್ ಮಾಡೋದಿಲ್ಲ. ಆಗೆಲ್ಲನೂ ನಾವು ಹಲವಾರು, ಈಗಂತೂ ಕಳೆದ ಒಂದು ವರ್ಷಗಳಿಂದ ನಮಗೆ ಸುಮಾರು ಒಂದು ವರ್ಷದಿಂದನೇ ಅಂತಲೇ ಹೇಳ್ಬೋದು, ಆವಾಗಲಿಂದನೂ ಯಾವುದೇ ಏಜೆನ್ಸಿಯಿಂದಾಗಲಿ ಸರ್ಕಾರದಿಂದಾಗಲಿ ನಮಗೆ ಪೇಮೆಂಟ್ ಆಗಿರಲಿಲ್ಲ. ಹಾಗೂ ಕೂಡ ನಾನು ಬಹಳಷ್ಟು ಅದನ್ನೇ ಹೇಳ್ತಾರೆ ಎಲ್ಲರೂ ಸಿಕ್ತವರು, ಒಬ್ಬ ಮಹಿಳೆಯಾಗಿ ನೀವು ನಮಗೆ ಕಷ್ಟ ಹೇಗೆ ನಡೆಸ್ತಾ ಇದ್ದೀರಾ, ಅಪ್ರಿಷಿಯೇಟ್ ಮಾಡಬೇಕು, ತುಂಬ ಚೆನ್ನಾಗಿ ನಡೆಸ್ತಿದ್ದೀರಾ ಅಂತ. ನಾನು ಕಳೆದ ಒಂದು ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾಂ ಹೋದಾಗ್ಲೂ ಕೂಡ ಬಹಳಷ್ಟು ಕಷ್ಟಪಟ್ಟು ನಮ್ಮ ಪತ್ರಿಕೆ ಬಗ್ಗೆ ಒಂದು ಪ್ರಚಾರ ಮಾಡಿದೆ. ಮತ್ತು ಈಗಲೂ ಕೂಡ ಈಗ ಅಧಿವೇಶನ ನಡೀತಾ ಇದೆ. ಇಲ್ಲಿ ಹೋದಾಗ್ಲೂ ಎಲ್ಲ MLCಗಳು ಬಂದು ಅವರಾಗೇನೆ ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ, ನೀವು ಇದ್ರ ವರ್ಕ್ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿ ಅಭಿನಂದನೆಗಳು ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದ್ದೀನಿ. ಆ ದೇವರೇ ಸರಸ್ವತಿನ ನಂಬಿರೋವಳು ನಾನು, ಸಂಗೀತನ ನಾನು ಇಷ್ಟಪಡ್ತೀನಿ. ಆ ಸರಸ್ವತಿ ಮಾತೆನೇ ನನ್ನ ಕೈ ಹಿಡಿದು ನಡೆಸ್ತಿದ್ದಾಳೆ ಅನ್ನೋದನ್ನು ಇಟ್ಕೊಂಡಿದ್ದೀನಿ. ಸರಸ್ವತಿ ಮಾತೆ ಅಂತ ಹೇಳಿದಾಗ ನೆನಪಾಯಿತು, ನೀವು ಸಂಗೀತ ಪಾಠವನ್ನು ನಡೆಸ್ಕೊಡ್ತೀರಾ. ಸಂಗೀತದ ಹಿನ್ನೆಲೆ ಏನೋ ಎಲ್ಲರಿಗೂ ಗೊತ್ತು. ಇವತ್ತು ವಿಜಯನಗರದಲ್ಲಿ ಎಲ್ಲ ಮಕ್ಕಳು ನಿಮ್ಮ ಗುರುಗಳು ಯಾರಪ್ಪ ಅಂದರೆ ಪದ್ಮರಾವ್ ಅಂತ ಹೇಳುವಂತಹ ಪರಿಪಾಠ. ಆದರೆ ನಿಮಗೆ ಈ ಪತ್ರಿಕೋದ್ಯಮದ ಹಿನ್ನೆಲೆ ಇತ್ತಾ? ಜರ್ನಲಿಸಮ್ ಖಂಡಿತ ಇರಲಿಲ್ಲ ಮೇಡಮ್. ಅದನ್ನು ಹೇಗೆ ನೀವು ಇಷ್ಟು ಬೇಗ ಅತಿ ಕಡಿಮೆ ಅವಧಿಯಲ್ಲಿ ಅದನ್ನು ಪಿಕಪ್ ಮಾಡಿಕೊಂಡು
ಮತ್ತೆ ಇವತ್ತು ವಿಧಾನಸೌಧ ಇರ್ಬೋದು, ದೊಡ್ಡ ದೊಡ್ಡ ಶಾಖೆಗಳಿರ್ಬೋದು, ಇಂದು ಸಂಜೆ ಪತ್ರಿಕೆಯ ಬಗ್ಗೆ ಮಾತನಾಡೋ ಹಾಗೆ ಮಾಡಿದ್ದೀರಾ. ಖಂಡಿತ. ಅದು ಹೇಗೆ ಸಾಧ್ಯ ಆಯಿತು? ನಮ್ಮ ತಂದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸದಲ್ಲಿದ್ದರು. ನಮ್ಮ ತಾಯಿ ಗಮಕಿಸ್ಟ್ ಆಗಿದ್ದರು, ಗಮಕ ಹೇಳ್ತಾಯಿದ್ರು, ಕಾವ್ಯವಚನ ಮಾಡ್ತಾಯಿದ್ರು. ನಮ್ಮ ತಾತ ಶಾನ್ಭೋಗ್ರಾಗಿದ್ದರು. ಮತ್ತು ಈ ನಾಟಕಗಳಿಗೆಲ್ಲ ಆಗಿನ ಕಾಲದಲ್ಲಿ ಮಿನುಗುತಾರೆ ಕಲ್ಪನಾ ಅವರು ಮಾಡ್ತಾ ಇದ್ದಂತಹ ನಾಟಕಗಳಿಗೆ ನಮ್ಮ ತಾತ ಕೃಷ್ಣರಾವ್ ಅವರು ಹಾರ್ಮೋನಿಯಂ ನುಡಿಸ್ತಾ ಇದ್ರಂತೆ. ಹಾಗಾಗಿ ಶಾನ್ಭೋಗ್ರಾಗಿದ್ದರು ಅವರು. ಮತ್ತು ನಮ್ಮ ಹಿನ್ನೆಲೆ ಎಲ್ಲ ಏನಂತ ಹೇಳಿದ್ರೆ ಸಂಗೀತದಿಂದನೇ ನಮ್ಮ ಕುಟುಂಬದಲ್ಲಿ ಒತ್ತು ಜಾಸ್ತಿ ಕೊಟ್ಟು ಬಂದಿದ್ದೀವಿ. ನಮ್ಮ ತಂದೆ, ನಾನು ಒಂದು 3-4 ವರ್ಷ ಇರಬೇಕಾದ್ರೆ ನಾನು ನಮ್ಮ ತಂದೆನ ಕಳ್ಕೊಂಡೆ. ಆಗ ನಮ್ಮ ತಂದೆ ಡೈರಿ ಬರೆದಿಟ್ಟಿದ್ರು. ನನಗೆ ಓದಕ್ಕೆ ಬಂದಾಗ ನಾನು ನೋಡಿದೆ, 4 ಜನ ಮಕ್ಕಳಿದ್ದು, 2 ಅಕ್ಕಂದ್ರಿದ್ರು, ಒಬ್ಬ ಅಣ್ಣ ಇದ್ದ, ನಾನು. ನಮ್ಮ ತಂದೆ ಇನ್ನೇನು ಬರೆದಿರಲಿಲ್ಲ ಡೈರಿನಲ್ಲಿ. ಹೆಣ್ಮಕ್ಳಿಗೆ ನಾಗರತ್ನನಿಗೆ ಸಂಗೀತ ಕಲಿಸು, ವಿದ್ಯನ್ಗೆ ಭರತನಾಟ್ಯ ಕಲಿಸು, ಪದ್ಮನ್ಗೆ ವೀಣೆ ಕಲಿಸು, ಈ ಥರ ಎಲ್ಲ ಬರೆದಿಟ್ಟಿದ್ರು. ಆದರೆ ಆಗಿನ ಒಂದು ಪರಿಸ್ಥಿತಿನಲ್ಲಿ ನಮ್ಮ ತಾಯಿಗೆ ಪಾಪ ಬರ್ತಾ ಇದ್ದಿದ್ದು ಪೆನ್ಷನ್ನಲ್ಲೇ ನಡಿಬೇಕಿತ್ತು. ಆರ್ಥಿಕವಾಗಿ ನಾವು ಸ್ವಲ್ಪ ಅಷ್ಟು ಸಬಲರಿರಲಿಲ್ಲ. ಆದರೂ ಕೂಡ ಬರ್ತಾ ಇದ್ದಿದ್ದು ಪೆನ್ಷನ್ ಹಣದಲ್ಲೇ ನಮ್ಮನ್ನೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಳಿಸಿ, ಮತ್ತು ಈ ಸಂಗೀತನೆಲ್ಲನೂ ನಮ್ಮಮ್ಮ ಪಾಪ, ನಮ್ಮ ಅಕ್ಕಂದರು ಸಂಗೀತನೂ ಕಲ್ತಿದ್ದಾರೆ, ಭರತನಾಟ್ಯ ಕಲ್ತಿದ್ದಾಳೆ, ನಾನು ಕೂಡ ಕಲ್ತಿದ್ದೀನಿ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ನಾವು ಬಂದ್ವಿ. ನನಗೆ ಪತ್ರಿಕೋದ್ಯಮದ ಯಾವುದೇ ಒಂದು ಇದಿರಲಿಲ್ಲ. ಹಾಗಾಗಿ 2 ಅಕ್ಕಂದರು ಮದುವೆ ಆದಮೇಲೂ ನಂತರ ಕೂಡ ನಮಗೆ ನಾನು ಅಂದ್ಕೊಂಡಿರೋಷ್ಟು ಮಟ್ಟಕ್ಕೆ ನಾನು ಸ್ಟಡೀಸ್ ಮಾಡೋಕ್ಕಾಗಲಿಲ್ಲ, ಕುಂಠಿತ ಆಯಿತು. ನಮ್ಮದು ಎಜುಕೇಷನ್ನು ಸ್ವಲ್ಪ ಆರ್ಥಿಕ ಸಮಸ್ಯೆಯಿಂದಾಗಿ ಕುಂಠಿತವಾಯಿತು. ನಾನು ಸಾಂಸಾರಿಕ ಜೀವನದಲ್ಲಿ ಬರಬೇಕಾಯಿತು. ಬಂದಾಗ ನಾವು ಆಕಸ್ಮಿಕವಾಗಿ ನಮ್ಮ ಮನೆಯವ್ರಿಗೆ ಅವ್ರು ಮಾಡ್ತಾಯಿದ್ದಿದ್ದು ವೃತ್ತಿ ಬೇರೆ ಆಗಿತ್ತು. ಆದರೂ ಕೂಡ ಅವ್ರಿಗೆ ಪತ್ರಿಕೋದ್ಯಮದ ಬಗ್ಗೆ ಅವ್ರಿಗೆ ಬಹಳ ಅಭಿಮಾನ, ಆಸಕ್ತಿ ಇತ್ತು. ಆಗ ಅವರು ಪತ್ರಿಕೋದ್ಯಮ ಆಯ್ಕೆ ಮಾಡಿಕೊಂಡು ಪತ್ರಿಕೆಯನ್ನು ತೆಗೆದ ಮೇಲೆ ಅವಾಗ ನನಗೆ ತುಂಬ ಇಷ್ಟ ಇತ್ತು. ಯಾಕೆಂದರೆ ನಮ್ಮ ಮನೆಯಲ್ಲಿ ನಾವು ಚಿಕ್ಕವರಿದ್ದಾಗಲಿಂದನೂ ನಮ್ಮ ಅಮ್ಮನಿಗೂ ಅಷ್ಟೇ, ನಮ್ಮ ಮನೆಯಲ್ಲಿ ಇರೋರಿಗೆಲ್ಲನೂ ಅಷ್ಟೇ ಓದೋ ಅಭ್ಯಾಸ ಜಾಸ್ತಿ ಇತ್ತು. ಪತ್ರಿಕೆ ಓದ್ತಾ ಇದ್ವಿ, ಪ್ರಜಾವಾಣಿನ. ಹಾಗಾಗಿ ಆ ಒಂದು ವಿದ್ಯಮಾನಗಳನ್ನ ತಿಳ್ಕೊಳ್ಳೋದೇ ಮುಖ್ಯ, ಏನೇನು ನಡೀತಿದೆ ದೇಶದಲ್ಲಿ ಅನ್ನೋದು. ಆ ತಿಳುವಳಿಕೆ ನನಗಿತ್ತು. ನಾನು ವಿದ್ಯಾವಂತಳ ಆಗದೇ ಇದ್ರೂ ಕೂಡ ಬುದ್ಧಿ ಇತ್ತು, ಜ್ಞಾನ ಇತ್ತು. ಹೇಗೆ ಯಾವುದು ಏನು ಕ್ಷೇತ್ರ ಅನ್ನೋದು, ಏನು ಸರಿ ಏನು ತಪ್ಪು ಅನ್ನೋದ್ರ ಬಗ್ಗೆ ಅನುಭವ ಜಾಸ್ತಿ ಇತ್ತು. ಆ ಅನುಭವದ ಮೇರೆಗೆ ನಾನು ಈಗಲೂ ಕರೆಸ್ಪಾಂಡೆನ್ಸಲ್ಲಿ ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ಅದು ನಾನು ಏನು ಕಳ್ಕೊಂಡಿದ್ನೋ ವಿದ್ಯೆನ, ಅದನ್ನು ನಾನೀಗ ಪಡ್ಕೊಳ್ಳೋಂಥ ಪ್ರಯತ್ನದಲ್ಲಿದ್ದೀನಿ. ಅಷ್ಟು ನಾನು ಒಂದು ಆಕಾಂಕ್ಷಿ ನಾನು ವಿದ್ಯೆ ಬಗ್ಗೆ ಹೇಳಿ. ಅದೇ ಮಾತಂಗಿ ದಿವಟಿಗೆ ಅನ್ನೋ ಒಂದು ಅಪೂರ್ವವಾದ ಸಿನಿಮಾವನ್ನು ನೀವು ನಿರ್ಮಿಸಿ ಹಲವಾರು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಂಥ ಡಾಕ್ಟರ್ ಸಮತಾ ದೇಶಮಾನೆಯವರ ಆತ್ಮಕಥೆಯನ್ನು ಆಧರಿಸಿದ ಸಿನಿಮಾ ಮಾತಂಗಿ ದಿವಟಿಗೆ. ಅದರ ಬಗ್ಗೆ ನಾನು ಕೇಳೋಳಿದ್ದೆ, ನೀವೇ ಶುರು ಮಾಡಿದ್ರಿ. ಅದು ಯಾಕೆ ನಿಮ್ಮ ತಲೆಯಲ್ಲಿ ಬಂತು? ಖಂಡಿತ ಮೇಡಮ್, ಹೇಳ್ತೀನಿ. ನಮ್ಮ ಮನೆಯವ್ರಿಗೆ ಚಿರಪರಿಚಿತರಾಗಿದ್ದರು ಸಮತಾ ದೇಶಮಾನೆಯವರು. ಅವರು ಒಂದು ದಿನ ನಮಗೆ ಆತ್ಮಚರಿತ್ರೆ ಬರೆದಿದ್ದೀನಿ, ಇದನ್ನು ಓದಿ ಅಣ್ಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ತಂದು ಕೊಟ್ಟರು. ನಮ್ಮ ಮನೆಯವ್ರು ನನಗೆ ಕೊಟ್ಟರು ಓದು ಅಂಥೇಳಿ. ನನಗೆ ಮೊದಲೇ ಸ್ವಲ್ಪ ಓದೋ ಹುಚ್ಚು. ಹಾಗಾಗಿ ನಾನು ಅದನ್ನು 1-2 ದಿನದಲ್ಲಿ ಅದನ್ನು ಓದಿದಾಗ ಏನಾಯಿತು ಅಂತ ಹೇಳಿದ್ರೆ ನನಗೆ ಸ್ವಲ್ಪ ದುಃಖ ಆಯಿತು. ನಾನೇ ಅಂದ್ಕೊಂಡಿದ್ದೆ, ನಮಗೆ ಶಿಕ್ಷಣ ಸಿಗದೇ ಇದ್ದಾಗ ಸರಿಗೆ ನಾನೇ ದುಃಖಿತಳು ಭಾಳ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ಶಿಕ್ಷಣ ಪಡ್ಕೊಳ್ಳೋಕ್ಕೋಸ್ಕರ ಇವರು ಎಷ್ಟೆಷ್ಟು ಕಷ್ಟಪಟ್ಟು ಜೀವನ್ಮುಖಿಗಳಾಗಿ ಸಮಾಜಕ್ಕೆ ಒಂದು ಆಸ್ತಿಯಾಗಿ ಹೊರಹೊಮ್ಮಿದ್ರು. ಅವರು ಅದು 8 ಜನ ಮಕ್ಕಳು, ಅದರಲ್ಲಿ ಎಲ್ಲರೂ PhD ಹೋಲ್ಡರ್ಸು. ಒಬ್ಬರು ಕಿದ್ವಾಯಿ ಹಾಸ್ಪಿಟಲ್ನಲ್ಲಿ ಡೀನ್ ಆಗಿ ನಿರ್ದೇಶಕರಾಗಿ ಈಗ ನಿವೃತ್ತಿ ಹೊಂದಿದ್ದಾರೆ, ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆಯವರು. ಇಂಥ ಈ ಕಥೆನೆಲ್ಲ ಓದಿದಾಗ ಇಲ್ಲ ಖಂಡಿತ ಇದನ್ನು ನಾನು ಸಿನಿಮಾ ಮಾಡಲೇಬೇಕು ಅನ್ನೋಂಥದ್ದು ನನ್ನ ಮನೆಯವ್ರ ಹತ್ರ ಹೇಳಿದೆ. ಹಾಗೆ ಅವಾಗ ಅವ್ರಿಗೆ ಹೇಳಿದಾಗ ಅವರು ಖಂಡಿತ ಮಾಡೋಣ ಅಂತ ಹೇಳಿದ್ರು. ಅಷ್ಟರಲ್ಲಿ ಈ ಕೊರೋನಾ ಬಂದಿದ್ದರಿಂದ ಸ್ವಲ್ಪ ಮತ್ತೆ ಅವ್ರನ್ನ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಅದಾದಮೇಲೆ ಅವರು ಹೋಗಿರೋಂತಹ 1 ವರ್ಷದಲ್ಲೇ ಅವರೂ ಇಷ್ಟಪಟ್ಟಿದ್ರಲ್ಲ ಅಂಥೇಳಿ ಆ 1 ವರ್ಷದೊಳಗೆ ಈ ಸಿನಿಮಾ ಮಾಡಬೇಕು ಅಂಥೇಳಿ ನಾವು ಮಂಜು ಪಾಂಡವಪುರ ನಿರ್ದೇಶನದಲ್ಲಿ ನಾನು ಅದನ್ನು ನಿರ್ಮಾಣ ಮಾಡಿದೆ. ಅದೃಷ್ಟವಶಾತ್ ಅದು 13ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಟಾಪ್ 10ನಲ್ಲಿ ಸ್ಕ್ರೀನಿಂಗ್ ಆಯಿತು ಓರಿಯನ್ ಮಾಲ್ನಲ್ಲಿ. ಕಿಕ್ಕಿರಿದು ಜನ ತುಂಬಿದ್ರು, ನೆಲದಲ್ಲೆಲ್ಲ ಕೂತು ನಿಂತು ಜನ ಆ ಸಿನಿಮಾ ನೋಡಿ ಎಲ್ಲ ಕಣ್ಣಲ್ಲಿ ನೀರು ಹಾಕಿದ್ರು. ಹಾಗಾಗಿ ನಂಗೊಂದು ಆತ್ಮತೃಪ್ತಿ ಇದೆ ಅದು ಸಿನಿಮಾ ಮಾಡಿರೋದ್ರಿಂದ. 8 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ ಮೇಡಮ್. ಅದಕ್ಕೆ ಪತ್ರಿಕಾ ರಂಗ ಇರ್ಬೋದು, ಚಲನಚಿತ್ರ ವಲಯ ಇರ್ಬೋದು, ಹೆಣ್ಮಕ್ಳು ಬರಬೇಕು ಅಂತಾರೆ. ನಾವು ಕಾಲು ಊರಬೇಕು, ನಾವು ಹೆಸರು ಮಾಡಬೇಕು, ಸಂಪಾದನೆ ಮಾಡಬೇಕು, ಇನ್ನೇನೋ ಕನಸುಗಳನ್ನು ಹೊತ್ಕೊಂಡು ಬರ್ತಾರೆ. ಅಂಥ ಹೆಣ್ಮಕ್ಳಿಗೆ ನಿಮ್ಮ ಕಿವಿ ಮಾತೇನು? ನನ್ನಲ್ಲಿ ಒಂದು ನಂಬಿಕೆ ಇದೆ, ನಾನು ಇದನ್ನು ಎದುರಿಸ್ತೀನಿ. ಈ ಕಷ್ಟ ದೊಡ್ಡದ ಇಲ್ಲ ನಾನು ದೊಡ್ಡದ, ನನ್ನ ಆತ್ಮಶಕ್ತಿ ದೊಡ್ಡದ
ಅನ್ನೋಂಥ ಒಂದು ನಿರ್ಧಾರಕ್ಕೆ ಬರಬೇಕು. ಮತ್ತು ಮೊದಲನೇದಾಗಿ ನಾನು ನನ್ನ ಜೀವನದಲ್ಲಿ ಈ ಒಂದು ಹಂತಕ್ಕೆ ಬರಬೇಕು ಅಂತ ಹೇಳಿದ್ರೆ, ನಾನು ಎದುರಿಸಿರೋಂತಹ ಸಮಸ್ಯೆಗಳಿಗೆ ನನ್ನಲ್ಲಿ ಇದ್ದಿದ್ದು ಒಂದೇ ಒಂದು ಗುಣ ಅಂತ ಹೇಳಿದ್ರೆ ತಾಳ್ಮೆ. ಅದಕ್ಕೆ ನನ್ನ 2ನೇ ಅಕ್ಕ ವಿದ್ಯಾನೇ ಕಾರಣ. ಯಾವಾಗಲೂ ಹೇಳೋಳು ಪಾಪ, ನಾನೇನೋ ಒಂದು ಪರಿಸ್ಥಿತಿಲಿದ್ದಾಗ ವಾದಿರಾಜರು ಬರೆದಿರೋಂತಹ ಒಂದು ಹಾಡು, ತಾಳುವಿಕೆಗಿಂತನ್ಯ ತಪವೂ ಇಲ್ಲ, ಕೇಳಬಲ್ಲವರಿಗೆ ಹೇಳುವೆನು ಸೊಲ್ಲ, ದುಷ್ಟ ಮನುಜರು ಪೇಳ್ವ ನಿಷ್ಠುರದ ನುಡಿ ತಾಳು, ಕಷ್ಟ ಬಂದರೆ ತಾಳು ಕಂಗೆಡದೆ ತಾಳು, ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ನಿತಾಳು, ಕಟ್ಟಬೋತಿಯು ಮುಂದೆ ಉಣಲುಂಟು ತಾಳು, ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ತಾಳ್ಮೆ ಒಂದು ಒಳ್ಳೆಯ ಕೌಶಲ್ಯ ಖಂಡಿತ ಅನ್ನುವ ವಾದಿರಾಜರ ಈ ಕೃತಿ. ಕೊನೆಯದಾಗಿ ನಿಮಗೆ ಸಂತ ಪ್ರಶಸ್ತಿಗಳು ಅಪಾರ ಇದೆ. ಸಮಾಜ ನಿಮ್ಮನ್ನು ಗುರುತಿಸಿದೆ ಅಂತ ನಿಮಗೆ ಸಂಪೂರ್ಣವಾದ ತೃಪ್ತಿ ಇದೆಯಾ? ಇನ್ನೇನನ್ನು ಹುಡ್ಕಕ್ಕೆ ಹೋಗ್ತಾ ಇದ್ದೀರಾ? ಅವರಾಗೇ ಕರೆದು ನನ್ನ ಒಂದು ಕೆಲಸ ಕಾರ್ಯಗಳನ್ನು ನೋಡಿ ಮೆಚ್ಚಿ ಕೊಟ್ಟಿದ್ದಾರೆ. ಅದಲ್ಲದೆ ನನಗೇನಂತ ಹೇಳಿದ್ರೆ, ನನ್ನ ಕೈಲಾದಷ್ಟು ಕೂಡ ಒಬ್ಬ ನೊಂದವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ನನಗೆ ಮೊದಲಿನಿಂದ ಬಂದಿರೋಂಥದ್ದು. ಅದು ಇದ್ದಾಗ ಮಾಡಬೇಕು ಅನ್ನೋದಕ್ಕಿಂತ ನನ್ನ ಹತ್ರ ಏನೂ ಇಲ್ಲದೇ ಇದ್ದಾಗೂ ಕೂಡ ನಾನು ಸಹಾಯ ಮಾಡಿದ್ದೀನಿ. ಅದ್ರ ಹಿಂದೆ ಓಡ್ತೀನಿ ಅಂತ ಹೇಳ್ಬೋದು. ನಾನು ಒಬ್ರಿಗೆ ಒಳ್ಳೇದಾಗಲಿ, ಸಮಾಜ ಸೇವೆ ಬಗ್ಗೆ ನಿಮಗೆ ಇನ್ನೊಂದು ಕಾರ್ಯಕ್ರಮನೇ ಮಾಡ್ಬೇಕನ್ಸತ್ತೆ. ಯಾಕೆಂದರೆ ಅನಾಥರ, ದೀನದಲಿತರ ಮತ್ತು ವಯಸ್ಸಾದವರ ಇದಕ್ಕೆ ಹೋಗಿಬಿಟ್ಟು, ಅಂದರೆ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಿಗೆ ಹೋಗಿ ಆಗಾಗ ನೀವು ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಅವ್ರ ಬಗ್ಗೆ ಲೇಖನಗಳನ್ನು ಬರೆದು ಸಂಬಂಧಪಟ್ಟವರಿಂದ ಅವರಿಗೆ ಒಂದು ಕೊಡುಗೆಯನ್ನು ಕೊಡಿಸುವ ಮಹಾನ್ ಕಾರ್ಯವನ್ನು ಮಾಡಿದ್ದೀರಾ. ಅದಲ್ಲದೆ ನನ್ನ ಸಂಗೀತ ಹೇಳ್ಕೊಡ್ಬೇಕಾದ್ರೆ ಬಡವ್ರ ಮಕ್ಕಳಿಗೆ ನಾನು ಫೀಸೇ ತಗೊಳ್ತಾ ಇರಲಿಲ್ಲ. ಅದರಲ್ಲಿ ವಿಶ್ವಚೇತನ ಇರ್ಬೋದು, ಸಂಘಟನಾ ಚತುರೆ, ಕನ್ನಡ ಕಣ್ಮಣಿ, ವುಮೆನ್ ಅಚೀವರ್ ಪ್ರಶಸ್ತಿ, ರಾಜ್ಯ ಮಟ್ಟದ ಕರ್ನಾಟಕ ಸೇವಾ ರತ್ನ, ಪ್ರೆಸ್ ಕ್ಲಬ್ಬಿನ ಕೌನ್ಸಿಲ್ ಅವಾರ್ಡು, ಹೀಗೆ ಹಲವಾರು ಪ್ರಶಸ್ತಿಗಳು ಕೊಟ್ಟಿದೆ. ಪ್ರಶಸ್ತಿಗಳು ಎಷ್ಟು ಮುಖ್ಯ ನಮಗೆ? ಪ್ರಶಸ್ತಿಗಳ ಹಿಂದೆ ನಾವು ಹೋಗಬಾರ್ದು ಯಾವಾಗ್ಲೂ. ಆದರೆ ನಮ್ಮ ಕೆಲಸಗಳಲ್ಲಿ, ನಮ್ಮ ಸಾಧನೆಗಳಲ್ಲಿ ನಾವು ಎಷ್ಟು ಹೊರಹೊಮ್ತೀವಿ, ಎಷ್ಟು ನಮ್ಮಿಂದ ಒಬ್ಬರಿಗೆ 4 ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋದ್ರ ಹಿಂದೆ ಹೋದಾಗ ಯಾವುದೇ ಪ್ರಶಸ್ತಿ ಇದ್ರೂ ಬರುತ್ತೆ. ಪ್ರಶಸ್ತಿ ಮುಖ್ಯ ಆಗೋದಿಲ್ಲ ಖಂಡಿತವಾಗ್ಲೂ ಅಂತ ನನ್ನ ಭಾವನೆ. ತಮಗೆ ಅಭಿನಂದನೆಗಳು. ಶ್ರೀರಾಮನ ಶುಭ ನಾಮವಾನುದಿನವೂ ಜಪಿಸಿ, ಜಲಫಲಗಳ ನೈವೇದ್ಯವಾತಿಥ್ಯಕ್ಕೆ ಇರಿಸಿ, ಶ್ರೀರಾಮನ ಶುಭ ನಾಮವಾನುದಿನವೂ ಜಪಿಸಿ, ಜಲಫಲಗಳ ನೈವೇದ್ಯವಾತಿಥ್ಯಕ್ಕೆ ಇರಿಸಿ, ಮೈಯೆಲ್ಲವ ಕಣ್ಣಾಗಿಸಿ ಅಂಗಾಂಗವ ಕಿವಿಯಾಗಿಸಿ, ಮೈಯೆಲ್ಲವ ಕಣ್ಣಾಗಿಸಿ ಅಂಗಾಂಗವ ಕಿವಿಯಾಗಿಸಿ, ಕಾದಿರುವಳು ಶಬರಿ, ಕಾದಿರುವಳು ಕಾತರದಲ್ಲಿ ಕಾನನದಲ್ಲಿ ಶಬರಿ. ಶ್ರೀರಾಮ ಜಯ ರಾಮ ರಘುವಂಶ ಸೋಮ, ಶ್ರೀರಾಮ ಗುಣಧಾಮ ಸೀತಾಪತಿ ರಾಮ. ಮನದೊಳಗಿನ ಕಣ್ತುಂಬ ರಾಮನ ಪ್ರತಿಬಿಂಬ, ನರ ನರದೊಳು ಪ್ರತಿಧ್ವನಿಸಿದೆ ರಾಮನ ಶುಭ ನಾಮ. ಮನದೊಳಗಿನ ಕಣ್ತುಂಬ ರಾಮನ ಪ್ರತಿಬಿಂಬ, ನರ ನರದೊಳು ಪ್ರತಿಧ್ವನಿಸಿದೆ ರಾಮನ ಶುಭ ನಾಮ. ಎದೆಗಡಲಲ್ಲಿ ದೃಢ ಭಕ್ತಿಯು ತೆರೆಯುಕ್ಕಿದೆ ಸೋಕಿ, ಶ್ರೀರಾಮನ ನಾಮಾಮೃತ ನೊರೆ ಚಿಮ್ಮಿದೆ ಹೊಮ್ಮಿ, ಶ್ರೀರಾಮನ ನಾಮಾಮೃತ ನೊರೆ ಚಿಮ್ಮಿದೆ ಹೊಮ್ಮಿ. ಶ್ರೀರಾಮ ಜಯ ರಾಮ ರಘುವಂಶ ಸೋಮ, ಶ್ರೀರಾಮ ಗುಣಧಾಮ ಸೀತಾಪತಿ ರಾಮ.